ನಾವೀಗ ಅಟ್ಟೂರು ವಾರ್ಡ್ನಲ್ಲಿದ್ದೇವೆ. ಇದು ಯಲಹಂಕ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ ಬೆಂಗಳೂರು ಉತ್ತರ ವಲಯಕ್ಕೆ ಸೇರಿದಂಥದ್ದಾಗಿದೆ. ಇಲ್ಲಿನ ಶಾಸಕರು SR ವಿಶ್ವನಾಥ್ ಅವರಾಗಿದ್ದಾರೆ. ಈ ಸಮಸ್ಯೆಗಳು ತುಂಬ ಇದ್ದಾವೆ, ಆದರೂ ನಮ್ಮ MLA ಸಾಹೇಬರು ಇದ್ದುಕೊಂಡು ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳೆಲ್ಲ ಆಗಿದೆಯಲ್ಲ, ಇನ್ನೇನು ಯಾವುದು ಬ್ಯಾಲೆನ್ಸ್ ಇಲ್ವಲ್ಲ ಸರ್. ಆಗಿದೆಯಲ್ಲ, ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ MLA ಸಾಹೇಬರು. ಹಿಂದಿನ ಅವಧಿಯಲ್ಲಿ ಈ ಹಿಂದೆ ಇದ್ದಂಥ ಕಾರ್ಪೊರೇಟರ್ಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಇನ್ನು ಏನೆಲ್ಲ ಮಾಡಬೇಕಾಗಿದೆ, ಈ ಒಂದು ಅಟ್ಟೂರು ವಾರ್ಡು ಮೂಲಭೂತ ಸಮಸ್ಯೆಗಳಿಂದ ನರಳ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಬನ್ನಿ ಇಲ್ಲಿನ ಜನ ಏನು ಹೇಳ್ತಾರೆ, ವಾರ್ಡ್ನತ್ತ ನಾವು ಸಂಚಾರವನ್ನು ಮಾಡ್ತಾ ಇದ್ದೀವಿ. ಇವಾಗ ಈ ಸಮಸ್ಯೆಗಳು ತುಂಬ ಇದ್ದಾವೆ, ಆದರೂ ನಮ್ಮ MLA ಸಾಹೇಬರು ಇದ್ದುಕೊಂಡು ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲಸಗಳು ನಡೀತಾ ಇದ್ದಾವೆ. ನೇತ್ರ ಪಲ್ಲವಿ ಅವರಾಗಿದ್ದರು, ಇಲ್ಲ ಭಾರಿ ಚೆನ್ನಾಗಿ ಮಾಡಿದ್ರು. ಅವರು ಮಾಡಿದರೆ ಅದೇ ಸಣ್ಣ ಪುಟ್ಟ ಕುಂದುಕೊರತೆಗಳಂತೂ ಇದ್ದೇ ಇರ್ತದೆ. ಇಲ್ಲ ಸರ್, ಪರಿಹಾರ ಅನ್ನೋದು ಏನಿಲ್ಲ, ಎಲ್ಲ ನಡೀತದೆ. ಇವಾಗ ನೀರುದು, ಕಾವೇರಿ ನೀರು ಎಲ್ಲ ತುಂಬ ನಮ್ಮ ಸಾಹೇಬರು ತುಂಬ ಕೆಲಸ ಮಾಡಿದ್ದಾರೆ. ಬಡವರು ಪಾಪ ಬಾಡಿಗೆ ಮನೆಯೊಳಗೆ ತುಂಬ ಜನ ಇದ್ದಾರೆ. ಅವ್ರಿಗೂ ಓಟ್ ಲಿಸ್ಟೂ ಇದೆ. ಅವರು ಅದನ್ನ ವೆರಿಫಿಕೇಷನ್ ಮಾಡಿಕೊಂಡು ಓಟ್ ಇರೋಂಥವ್ರಿಗೆ ಸೈಟ್ಗಳು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಪಾಪ ಬಾಡಿಗೆ ಕಟ್ತೀರಾ ಅವ್ರ ಮನೆಯೊಳಗೆ ಅವರು ಜೀವನ ಮಾಡ್ತಾರೆ. ನಾನು MLA ಮಾತ್ರ ಸುಳ್ಳು ಹೇಳೋಕ್ಕಾಗಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವೀಗ ಅಟ್ಟೂರು ಮುಖ್ಯ ರಸ್ತೆಯಲ್ಲಿದ್ದೀವಿ. ನೀವು ನೋಡಬಹುದು ಅಟ್ಟೂರು ಮುಖ್ಯ ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನಗಳು ಸರಾಗವಾಗಿ ಸಾಗೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆ ಅಂತಂದರೆ ಫುಟ್ಪಾತ್ಗಳು ಅತಿಕ್ರಮಣಗೊಂಡಿದ್ದಾವೆ. ಫುಟ್ಪಾತ್ ಮೇಲೆ 2 ವೀಲರ್ಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಹೀಗಾಗಿ ಎರಡೂ ಕಡೆಯಿಂದ ವಾಹನಗಳು ಓಡಾಡೋದಕ್ಕೆ ಕಷ್ಟವಾಗ್ತಾ ಇದೆ. ಬನ್ನಿ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಈ ಬಗ್ಗೆ ಕೇಳುವ. ಏನು ಸಮಸ್ಯೆ ಅಂತ ನಮಗೆ ಅಷ್ಟೇನು ಅನಿಸಿಲ್ಲ, ನಾರ್ಮಲ್ ಆಗಿದೆ ಎಲ್ಲನೂ. ಇನ್ನು ಸ್ವಲ್ಪ ರೋಡುಗಳು ಒಂದೊಂದು ರೋಡ್ ಚೆನ್ನಾಗಿದೆ, ಒಂದೊಂದು ರೋಡು ಆ ಥರ ಈ ಥರ. ಇದು ಇವಾಗ ಈ ಮೈನ್ ರೋಡು ಒಂದು ಸ್ವಲ್ಪ ಅಂದರೆ ಮೈನ್ ರೋಡೆಲ್ಲ ಇರಲ್ಲ, ಸಂಧಿ ಬಂದಿ ಅಂತ ರೋಡುಗಳು ಪ್ರಾಬ್ಲಮ್ ಆಗುತ್ತೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋ ವಾರ್ಡ್ಗಳ ಪೈಕಿ ಅಟ್ಟೂರು ವಾರ್ಡ್ ಇಲ್ಲಿರೋ ಕೆರೆ ಕಟ್ಟೆಗಳಿಂದ ನೋಡಲು ಸುಂದರವಾಗಿದೆ. ಮಾತ್ರವಲ್ಲ, ಕಾಶಿ ವಿಶ್ವನಾಥ ಸ್ವಾಮಿಯ ದೇಗುಲವು ಭಕ್ತರನ್ನ ಕೈಬೀಸಿ ಕರೆಯುವಂತಿದೆ. ಆದರೆ ಇದಕ್ಕೆ ಇನ್ನಷ್ಟು ಮೂಲ ಸೌಕರ್ಯಗಳನ್ನು ಒದಗಿಸುವ ಅಗತ್ಯವಿದೆ ಅನ್ನೋದು ಇಲ್ಲಿನ ಪ್ರಜ್ಞಾವಂತ ನಾಗರಿಕರ ಒತ್ತಾಸೆಯಾಗಿದೆ. ಬೆಂಗಳೂರು ಉತ್ತರ ವಲಯದ ಅಟ್ಟೂರು ವಾರ್ಡ್ GBA ಮೀಸಲಾತಿ ಪ್ರಕಾರ ಹಿಂದುಳಿದ ವರ್ಗಗಳ A ಮಹಿಳಾ ಅಭ್ಯರ್ಥಿಗೆ ಮೀಸಲಾಗಿದೆ. ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಇನ್ನಷ್ಟು ಮುತುವರ್ಜಿ ವಹಿಸಿ ಅಟ್ಟೂರು ಸೇರಿದಂತೆ ತಮ್ಮ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಾರ್ಡ್ಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕಿದೆ. ನಾವೀಗ ಅಟ್ಟೂರು ವಾರ್ಡ್ನಲ್ಲಿರುವಂಥ ಓಂ ಶಕ್ತಿ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿದ್ದೀವಿ. ಈ ಅಟ್ಟೂರು ವಾರ್ಡು ಹಿಂದುಳಿದ ವರ್ಗದ A ಮಹಿಳೆಗೆ ಮೀಸಲಾಗಿರುವಂಥ ವಾರ್ಡು. GBA ಬಂದ ನಂತರ ಕೆಲವೊಂದಷ್ಟು ಬದಲಾವಣೆಗಳಾಗಿದ್ದಾವೆ. ಹಾಗೆಯೇ ಈಗ ಇದು ಮಹಿಳೆಯರಿಗಾಗಿ ಮೀಸಲಾಗಿರುವಂಥ ವಾರ್ಡ್ ಆಗಿದೆ. ಹಾಗಾದರೆ ಇಲ್ಲಿ ಮುಂಬರುವ ಕಾರ್ಪೊರೇಟರ್ಗಳು ಯಾರಾಗಿರಲಿದ್ದಾರೆ ಮತ್ತು ಆಕಾಂಕ್ಷಿಗಳು ಯಾರಿದ್ದಾರೆ ಮತ್ತು ಅವ್ರ ಬಗ್ಗೆ ಜನ ಏನು ಹೇಳ್ತಾರೆ, ಈ ಹಿಂದಿನ ಕಾರ್ಪೊರೇಟರ್ಗಳು ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಬನ್ನಿ ಒಂದೊಂದಾಗಿ ಕೇಳೋಣ ಇಲ್ಲಿನ ನಿವಾಸಿಗಳನ್ನು. ಸರ್, ಏನು ಡೆವಲಪ್ ಆಗಬೇಕಂದ್ರೆ ಅಲ್ಲಿ ಇಲ್ಲಿ ಕಸ ಹಾಕ್ತಾರೆ, ಅದು ಫಸ್ಟ್ ಮೇನ್ ಕ್ಲೀನ್ ಆಗಬೇಕು. ನಾನು ನೋಡ್ಬೇಕಾದ್ರೆ ಈ ಮೇನ್ ರೋಡಲ್ಲಿ ಒಂದ್ಸಲ, ಮತ್ತು ಈ ಡೆಡ್ ಎಂಡಲ್ಲಿ ಒಂದಿದೆ, ಸೊ ಅಲ್ಲೆಲ್ಲ ಹಾಕ್ತಾನೆ. ವೀರಸಾಗರ ಮೇನ್ ರೋಡಲ್ಲಿ ಒಂದು, ಮತ್ತು ಈ ಕಡೆ ಮುನೇಶ್ವರ 4th ಪೇಸು ಅಲ್ಲೆಲ್ಲ ಹಾಕಿರ್ತಾರೆ ಸರ್ ಕಸನ. ಅದೆಲ್ಲ ಸ್ವಲ್ಪ ಇದು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಮಕ್ಕಳು ಡೈಲಿ ಸ್ಕೂಲಿಗೆ ಹೋಗೋರು ಬರೋರು ಎಲ್ಲರೂ ಇರ್ತಾರೆ, ಕೆಲಸಕ್ಕೆ ಹೋಗೋರು ಎಲ್ಲರೂ ಇರ್ತಾರೆ. ಅದನ್ನು ತಿಳ್ಕೊಂಡೇ ನಾವು ಹೋಗಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಕೆಲಸಗಳೆಲ್ಲ ಆಗಿದೆಯಲ್ಲ, ಇನ್ನೇನು ಯಾವುದು ಬ್ಯಾಲೆನ್ಸ್ ಇಲ್ವಲ್ಲ ಸರ್. ಆಗಿದೆಯಲ್ಲ, ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ MLA ಸಾಹೇಬರು. ನಮ್ಮ ಪ್ರಕಾರ ನಮ್ಮ ರೋಡ್ ಕಡೆ ಎಲ್ಲ ಡ್ರೈನೇಜ್ ಹಾಕಿದ್ದಾರೆ, ವಾಟರ್ ಇದೆ, ಕಾವೇರಿ ವಾಟರ್ ಕೊಟ್ಟಿದ್ದಾರೆ. ಇಲ್ಲಿ ಎಸ್ಕಟ್ ಔಟ್ ಎಲ್ಲ ಐತಲ್ಲ, ಅಲ್ಲೆಲ್ಲ ಬರ್ತಾರೆ. ನಮ್ಮ ಮನೆ ಕಡೆ ಎಲ್ಲ ಬರ್ತಾ ಇದೆ. ಇಲ್ಲ, ಈ ಎಲ್ಲ ಏರಿಯಾಗಳು ಪ್ರಾಬ್ಲಮ್ ಆಗ್ತಿದೆಯೋ ಅಥವಾ ಈ ಏರಿಯಾದಲ್ಲೂ ಗೊತ್ತಿಲ್ಲ. ಕರೆಂಟ್ ಅಂತೂ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ, ಜನಗಳಿಗೆ. ತೆಗೆದು ಬಿಡ್ತಾ ಇದ್ದಾರೆ. ಆಗಲ್ಲ, ದಿನದಲ್ಲಿ ಒಂದು 3-4 ಅವರ್ ಇರೋದೇ ಇಲ್ಲ ಅದು, ಕರೆಂಟೇ ಇರೋದಿಲ್ಲ ಇಲ್ಲಿ. ಅದೊಂದು ಸಮಸ್ಯೆ ಇದೆ ಮಾತ್ರ. ಶಾಸಕ ಗಮನಕ್ಕೆ ತಂದಿದ್ದಾರೆ, ಸುಮಾರು ದಿನ ಫೋನ್ ಮಾಡ್ತಾರೆ, ಬಟ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ KB ಅವರು. ಇವರು ಗ್ಯಾರಂಟಿಗಳು ಕೊಟ್ಬಿಟ್ಟು ಸರ್ಕಾರದ ಜನಕ್ಕೆ ದಾರಿ ತಪ್ಪಿಸ್ಬಿಟ್ರು. ಗಾಂಜಾ ಅಂದ್ರೆ ಏನು ಸರ್, ಅವರು ಅದೇ ಥರನ ಮೂಡಲ್ಲೇ ಇರ್ತಾರೆ ಹುಡುಗರು. ಆ ಥರ ಬರ್ರಂತ ಹರಿಸೋದು, ಬರ್ರಂತ ಮೇಲ್ಗಡೆ ಲಿಫ್ಟ್ ಮಾಡೋದು, ಅದೆಲ್ಲ ಮಾಡ್ತಾರೆ. ನಾವು ಆಲ್ರೆಡಿ ಈ ನಮ್ಮ ಇನ್ಸ್ಪೆಕ್ಟರ್ ಸುಧಾಕರ್ ಸಾಹೇಬ್ರಿಗೆ ಲಾಸ್ಟ್ ಟೈಮ್ ಅವರು ಕರೆದಿದ್ರು, ಅವಾಗ ಹೇಳಿದ್ವಿ. ಅವಾಗಿಂದ ಸ್ವಲ್ಪ ಕಡಿಮೆ ಆಗಿದೆ. ನಾವು ಅಟ್ಟೂರು ವಾರ್ಡ್ನಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಈ CMCಯ ಹಿಂದೆ ಸದಸ್ಯರಾಗಿದ್ದರು, ಅಂದರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವರು ಕೌನ್ಸಿಲರ್ ಆಗಿದ್ದರು. ಅವರು ನೋಡ್ದಂಗೆ ಅಟ್ಟೂರು ಇನ್ನೂ ಏನೆಲ್ಲ ಆಗಬೇಕಾಗಿದೆ, ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಮ್ಮ ಹೆಸರು? ಸರ್ ರಾಮಚಂದ್ರಾಚಾರ್ ಅಂತೇಳಿ. ನಾವು ಹಿಂದೆ ಗ್ರಾಮ ಪಂಚಾಯತ್ ಮಾಜಿ ನಗರಸಭಾ ಸದಸ್ಯರಾಗಿದ್ವಿ. ನಾವೊಂದು ಅಧ್ಯಕ್ಷ ಆಗೋ ಅವಧಿ 1 ವರ್ಷ ಲೇಟ್ ಆಯಿತು.
ಆದರೂ 6 ವರ್ಷ ನಮ್ಗೆ ಅವಕಾಶ ಸಿಕ್ತು. ಆವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಇತ್ತು. ನಾವು ಸಾಕಷ್ಟು ನಮ್ಮ ಶಕ್ತಿ ಮೀರಿ ನಮ್ಮ ಸ್ನೇಹಿತರು, ನಮ್ಮ ಒಳನಾಡ ಇಲ್ಲಿ ಸ್ನೇಹಿತರು, ಸಂಬಂಧಿಕರು ಎಲ್ಲ ಇದ್ದರು. ಚೆನ್ನಾಗಿ ಇರೋದ್ರಲ್ಲಿ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಈಗ ಟೂ ಎ ಈಗ ಮಹಿಳೆಗಾಗಿದೆ ಅಲ್ವಾ ಇದು ಅಟ್ಟೂರು? ನಿಮ್ಮ ಕಡೆಯಿಂದ ಯಾರು ನಿಲ್ಲಿಸ್ತೀರಾ? ಮನೆಯವರೇ ನಿಲ್ಲಿಸ್ತಾ ಇದ್ದೀವಿ. ಅವ್ರ ಹೆಸರೇನು? MS ಕವಿತಾ ಅಂತೇಳಿ ನಮ್ಮ ಮನೆಯವ್ರನ್ನ ಈ ಸತಿ ಆಕಾಂಕ್ಷಿಯಾಗಿ ನಿಲ್ಲಿಸ್ತಾ ಇದ್ದೀವಿ. ಆದರೂ ನಮ್ಮ ಮುಖಂಡರುಗಳು, ನಮ್ಮ ಲೀಡರ್ಗಳು, ನಮ್ಮ ಶಾಸಕರ ಆಶೀರ್ವಾದ ಪಡ್ಕೊಂಡು ಈ ಸತಿ ನಾವು ಒಂದು ಅವಕಾಶ ಕೊಟ್ಟರೆ ನಾವು ಆಕಾಂಕ್ಷಿಯಾಗಿ ಇದ್ದೀವಿ. ಈಗ ಕವಿತಾ ಅವ್ರು ಗೆಲ್ಲಬೇಕು ಅಂತಂದ್ರೆ ನಿಮ್ಮ ಅಟ್ಟೂರು ಗ್ರಾಮದ ನಿವಾಸಿಗಳಿಗೆ ನಮ್ಮ ವಾಹಿನಿ ಮೂಲಕ ಏನು ಹೇಳಕ್ ಬಯಸ್ತೀರಿ? ಅವ್ರನ್ನ ಯಾಕೆ ಗೆಲ್ಲಿಸ್ಬೇಕು? ನಾವು ಮುಂದೆ ಯಾಕೆ ನಾವು CMC ಮೆಂಬರ್ ಆಗಿದ್ವಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರ ಸಹಕಾರ ತಗೊಂಡು ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ರಸ್ತೆಗಳಾಗಲಿ, ಮೋರಿಗಳಾಗಲಿ, ಲೈಟ್ ಆಗಲಿ, ದ್ವೀಪ ಆಗಲಿ ನಾವೆಲ್ಲಿ ನಮ್ಮ ಮಾದರಿ ವಾರ್ಡ್ ಮಾಡಬೇಕಂತ ನಮ್ಮ ಒಂದು ಆಸೆ ಇದೆ. ಕವಿತಾ ಅವ್ರು ನಾವು ಗೆಲ್ಸೋದು ನಾವು ರೆಡಿಯಾಗಿದ್ದೀವಿ. ನಮ್ಮ ಶಾಸಕರು, ನಮ್ಮ ಮುಖಂಡರುಗಳು ಒಂದು ಆಶ್ವಾಸನೆ ತಗೊಂಡು ನಾವು ಮುಂದೆ ಕಾಲಿಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಟ್ಟೂರು ಕ್ಷೇತ್ರದ ಪರಿಸ್ಥಿತಿ. ಇಲ್ಲಿನ CMC ಎಕ್ಸ್ ಕಾರ್ಪೊರೇಟರ್ ಅಥವಾ ಎಕ್ಸ್ ಮೆಂಬರ್ ಆದಂಥವ್ರು ಹೇಳ್ತಾ ಇದ್ದಾರೆ, ಅಟ್ಟೂರಿನಲ್ಲಿ ಇನ್ನೂ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ, ನಾವು ಕೂಡ ಆಕಾಂಕ್ಷಿತರಾಗಿದ್ದೇವೆ, ನಮಗೇನಾದರೂ BJP ಪಕ್ಷದ ವತಿಯಿಂದ ಅವಕಾಶ ಮಾಡಿಕೊಟ್ರೆ ನಮ್ಮ ಮಿಸಸ್ ಅವ್ರು ನಿಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ಇಲ್ಲಿನ ನಿವಾಸಿಗಳ ಅಭಿಪ್ರಾಯವನ್ನು ಆಧರಿಸಿ ಹೇಳೋದಾದರೆ, ಇಲ್ಲಿ ಹೆಚ್ಚು ಕಡಿಮೆ ಶಾಸಕರಾಗಿರುವಂಥ SR ವಿಶ್ವನಾಥ್ ಅವರು ಮೂಲಭೂತ ಸೌಲಭ್ಯಗಳ ಸೇರಿದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. 90% ಕೆಲಸ ಕಾರ್ಯಗಳು ಇಲ್ಲಿ ಆಗಿದ್ದಾವೆ, ಇನ್ನೂ 10% ಕೆಲಸ ಕಾರ್ಯಗಳು ಬಾಕಿ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಲ್ಲಿ ಕಸ ಕಡ್ಡಿ ಬಿದ್ದಿರುವಂಥದ್ದು ನಮ್ಗೆ ಕಾಣಿಸ್ತಾ ಇದೆ. ಕೆಲವೊಂದು ರಸ್ತೆಗಳಲ್ಲಿ ಈ 2 ವೀಲರ್ಗಳನ್ನು ಪಾರ್ಕಿಂಗ್ ಮಾಡಿರುವಂಥ ಸಮಸ್ಯೆ, ಇನ್ನು ಕರೆಂಟಿನ ಸಮಸ್ಯೆ, ಸ್ವಲ್ಪ ಕೆಲವೊಂದು ಏರಿಯಾಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಕಾಣ್ತಾ ಇದೆ. ಇವೆಲ್ಲ ಸಮಸ್ಯೆಗಳ ನಿವಾರಣೆ ಆಗಬೇಕು ಅಂತಂದರೆ SR ವಿಶ್ವನಾಥ್ ಅವರು ಶಾಸಕರು ಇನ್ನಷ್ಟು ಗಮನ ಹರಿಸಬೇಕು. ಯಾಕೆಂದರೆ ಈಗ BBMP ಈಗ GBAದ ಒಂದು ಬಜೆಟ್ ಮಂಡನೆಯ ಸಮಯ ಕೂಡ ಇದಾಗಿದೆ. ಈ ಸಂದರ್ಭದಲ್ಲಿ ಯಲಹಂಕ ಕ್ಷೇತ್ರಕ್ಕೆ ಇನ್ನೂ ಯಲಹಂಕ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ ಈ ಅಟ್ಟೂರು ವಾರ್ಡ್ಗೆ ಇನ್ನೂ ಏನೆಲ್ಲ ಬರಬೇಕಾಗಿದೆ, ಇನ್ನೂ ಏನೆಲ್ಲ ಕೆಲಸ ಕಾರ್ಯಗಳು ಆಗಬೇಕಾಗಿದೆ, ಅದಕ್ಕೆ ಶಾಸಕರಾದಂಥವರು ಒತ್ತು ಕೊಡಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.